ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಸಮಾಧಿ ಹಾಗೂ ಸ್ಮಾರಕವನ್ನು ಅವರ ಹುಟ್ಟೂರಾದ ಬಂಟ್ವಾಳದ ಸಜಿಪದಲ್ಲಿ ನಿರ್ಮಾಣ ಮಾಡಿದ್ದು, ಇದರ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಅವರ ಶಿಷ್ಯ ವೃಂದದವರಿಂದ ಗುರು ನಮನ ಸಂಗೀತ ಸೇವೆ ಡಿಸೆಂಬರ್ 6ರಂದು ನಡೆಯಲಿದೆ ಎಂದು ಅವರ ಸುಪುತ್ರ ಹಾಗೂ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನನ್ನ ತಂದೆಯವರ ಸಮಾಧಿ ಹಾಗೂ ಸ್ಮಾರಕವನ್ನು ಅವರ ಹುಟ್ಟೂರಾದ ಬಂಟ್ವಾಳದ ಸಜಿಪದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಇದರ ಲೋಕಾರ್ಪಣೆ ಕಾರ್ಯಕ್ರಮ ಮತ್ತು ಅವರ ಶಿಷ್ಯ ವೃಂದದವರಿಂದ ಗುರು ನಮನ ಸಂಗೀತ ಸೇವೆ ಡಿಸೆಂಬರ್ 6ರಂದು ನಡೆಯಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಇನ್ನು ತಂದೆಯವರ ಶಿಷ್ಯ ವೃಂದದವರಿಂದ ಗುರು ನಮನ ಸಂಗೀತ ಸೇವೆ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭ ಪಣಂಬೂರು ಬೀಚ್ನ ಸಿಇಒ ಯತೀಶ್ ಬೈಕಂಪಾಡಿ ಉಪಸ್ಥಿತರಿದ್ದರು. Main intention of having this press meet is December 6th ಅಪ್ಪಜಿದು ಬರ್ತ್ಡೇ. ಹಾಗಾಗಿ ನಾವು ಒಂದು ಪುಣ್ಯಭೂಮಿ ಹಾಗೂ ಸ್ಮಾರಕವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಅವರ ಹುಟ್ಟೂರಾದ ಸಜಿಪದಲ್ಲಿ, ಅಂದರೆ ಅವರನ್ನ ಮಣ್ಣು ಮಾಡಿದಂತಹ ಜಾಗ, ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಸಮಾಧಿ ಕಟ್ಟಿ ಒಂದು ವಿಗ್ರಹದ ಜೊತೆ ಒಂದು ಸ್ಮಾರಕ ಮಾಡಿದ್ದೀವಿ. ಸೊ ದಟ್ ಸಂಗೀತ ಆಸಕ್ತರು ಹಾಗೂ ಸಂಗೀತದ ಸ್ಟೂಡೆಂಟ್ಸ್ಗಳು, ಅವರ ಸ್ಟೂಡೆಂಟ್ಸ್ಗಳಾಗಲಿ ಮುಂದಿನ ಪೀಳಿಗೆಯಾಗಲಿ ಬಂದು ಅಲ್ಲಿ ಅವರಿಗೊಂದು ನಮನ ಸಲ್ಲಿಸಬಹುದು ಅಂತ. ಹೀಗಾಗಿ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಬರ್ತಾ ಇದ್ದಾರೆ. ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡ್ತಾರೆ. ಹಾಗೂ ಇದರಲ್ಲಿ ತುಂಬ ಗಣ್ಯರು ಉಪಸ್ಥಿತರಿರ್ತಾರೆ. ಶ್ರೀಯುತ ಸದಾನಂದ ಪೂಂಜ, ಇವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಗೂ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಟ್ಟ, ನಮ್ಮ ಪ್ರಮುಖ RSS ಮುಖಂಡರು, ಶ್ರೀಯುತ ವೇದರಾಜ್ ಕಾಮತ್, ಶಾಸಕರು ಬಿಜೆಪಿ ದಕ್ಷಿಣ ಮಂಗಳೂರು, ಶ್ರೀಯುತ ಪ್ರಕಾಶ್ ಪಂಡಿತ್, ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಮಂದಾರ ವೈಸ್, ಶ್ರೀ ರಾಜೇಶ್ ನಾಯಕ್, ಶಾಸಕರು ಬಿಜೆಪಿ ಬಂಟ್ವಾಳ, ಶ್ರೀಯುತ ಹರೀಶ್ ಪುಂಜ, ಶಾಸಕರು ಬೆಳ್ತಂಗಡಿ, ಹಾಗೂ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಅವರು ಸಂಕೇತದಿಂದ